ವಿಪರೀತ ಒತ್ತಡದ ಬದುಕು, ಪೌಷ್ಟಿಕ ಆಹಾರದ ಕೊರತೆಯಿಂದ ಶುಗರ್, ಬಿಪಿ, ಬೊಜ್ಜು, ಗ್ಯಾಸ್ಟ್ರಿಕ್ ನಂತಹ ಆರೋಗ್ಯ ಸಮಸ್ಯೆ. ಹೆಚ್ಚು ಪೋಷಕಾಂಶಯುಕ್ತ ಆಹಾರ ಮತ್ತು ಸಿರಿಧಾನ್ಯಗಳೇ ಇದಕ್ಕೆ ಪರಿಹಾರ. ಮಿಲ್ಲೆಟ್ಸ್ ಚೂರ್ಣಂ ಇಂದಿನ ವೇಗದ ಬದುಕಿಗೆ ಪುರಾತನ ಪೋಷಣೆಯ ಶಕ್ತಿ. ಇದು ಸಿರಿಧಾನ್ಯ, ಡ್ರೈ ಫ್ರೂಟ್ಸ್, ಮೊಳಕೆ ಕಾಳುಗಳು, ಧಾನ್ಯ ಮತ್ತು ಸೀಡ್ಸ್ ಇಂದ ಸಮೃದ್ಧವಾಗಿದೆ. ಬನ್ನಿ ಮತ್ತೆ ಸಾಂಪ್ರದಾಯಿಕ ಸಿರಿಧಾನ್ಯಗಳಿಗೆ ಮರಳೋಣ. ಆರ್ಡರ್ ಮಾಡಲು ಡಿಸ್ಕ್ರಿಪ್ಷನ್ ಬಾಕ್ಸ್ ಮತ್ತು ಪಿನ್ಡ್ ಕಾಮೆಂಟ್ ನಲ್ಲಿ ಲಿಂಕ್ ಇದೆ. ಬಂಧುಗಳೇ ನಮಸ್ಕಾರ, ಹೇಗಿದ್ರೆ ನೀವೆಲ್ಲರೂ? ನಾನು ಸುಬ್ರಹ್ಮಣ್ಯ ಎಸ್ ಹಂಡಿಗೆ. ಬಂಧುಗಳೇ, ಬಿಜೆಪಿ ನಾಯಕರು ಆಗಾಗ ಅಚ್ಚರಿಯ ನಿರ್ಧಾರವನ್ನ ತೆಗೆದುಕೊಳ್ತಿರ್ತಾರೆ. ಅವರ ಪಕ್ಷದ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ದೇಶದ ಜನರಿಗೆ ಸರ್ಪ್ರೈಸ್ ಅನ್ನ ನೀಡ್ತಾನೆ ಇರ್ತಾರೆ. ಇದು ಹೊಸ ವಿಚಾರ ಅಂತೂ ಅಲ್ಲವೇ ಅಲ್ಲ. ನಾವು ಬೇರೆ ಬೇರೆ ರಾಜ್ಯಗಳಲ್ಲಿ ಇದನ್ನು ಗಮನಿಸಿದ್ದೇವೆ. ಮುಖ್ಯಮಂತ್ರಿಗಳ ಆಯ್ಕೆ ವಿಚಾರದಲ್ಲಿ ಅಥವಾ ಅಲ್ಲಿ ರಾಜ್ಯಾಧ್ಯಕ್ಷರ ಆಯ್ಕೆ ವಿಚಾರದಲ್ಲಿ ಅವರ ಹೆಸರು ವಿಕಿಪೀಡಿಯಾದಲ್ಲಿ ಹುಡುಕಿದ್ರೂ ಕೂಡ ನಮಗೆ ಆ ಸಂದರ್ಭದಲ್ಲಿ ಸಿಗ್ತಾ ಇರೋದಿಲ್ಲ ಅವ್ರ ಬಗ್ಗೆ ಮಾಹಿತಿ, ಅಥವಾ ಮಾಧ್ಯಮಗಳಲ್ಲಿ ಅವ್ರ ಬಗ್ಗೆ ಹೆಚ್ಚು ಚರ್ಚೆ ಇರೋದಿಲ್ಲ, ಅಥವಾ ಹೆಚ್ಚು ಜನರಿಗೆ ಚಿರಪರಿಚಿತರಾಗಿರೋ ಕೂಡ ಇರೋದಿಲ್ಲ. ಅಂಥವ್ರನ್ನ ಇದ್ದಕ್ಕಿದ್ದ ಹಾಗೆ ಮುಖ್ಯಮಂತ್ರಿ ಮಾಡಲಾಗುತ್ತೆ, ರಾಜ್ಯಾಧ್ಯಕ್ಷನಾಗಿ ನೇಮಕ ಮಾಡಲಾಗುತ್ತೆ. ಅಂತಹ ವಿಚಾರಗಳು ಸಾಕಷ್ಟು ಸಂದರ್ಭದಲ್ಲಿ ಚರ್ಚೆಗೆ ಒಳಪಟ್ಟಿತ್ತು. ಇದು ಹಿಂದೆ ಆದಂಥ ಸಂಗತಿ. ಇದೀಗ ಮತ್ತೊಂದು ವಿಚಾರದಲ್ಲಿ ಅದೇ ರೀತಿಯಾದಂಥ ಅಚ್ಚರಿಯ ನಿರ್ಧಾರವನ್ನ ತೆಗೆದುಕೊಂಡಿದೆ. ಸಹಜವಾಗಿ ದೇಶಾದ್ಯಂತ ಈ ವಿಚಾರ ಚರ್ಚೆ ಆಗ್ತಾ ಇದೆ. ಯಾರ ವಿಚಾರದಲ್ಲಿ ಅಚ್ಚರಿಯ ನಿರ್ಧಾರವನ್ನ ತೆಗೆದುಕೊಂಡಿದೆಯೋ ಆ ವ್ಯಕ್ತಿಗೆ ಅಚ್ಚರಿಯಾಗಿದೆ. ಒಂದು ರೀತಿಯಲ್ಲಿ ಆ ವ್ಯಕ್ತಿಯ ಶಾಕ್ಗೆ ಒಳಗಾಗಬಿಟ್ಟಿದ್ದಾರೆ. ಇಂಥದ್ದೊಂದು ಪೊಸಿಷನ್ಗೆ ನನ್ನನ್ನು ತಗೊಂಡು ಬಂದು ಕೂರಿಸಿದ್ದಾರಲ್ಲ ಎನ್ನುವಂಥ ರೀತಿಯಲ್ಲಿ. ಬಂಧುಗಳೇ, ಈಗ ನಿರ್ಧಾರವನ್ನ ತೆಗೆದುಕೊಂಡಿರೋದು ರಾಷ್ಟ್ರಾಧ್ಯಕ್ಷರ ಆಯ್ಕೆಯ ವಿಚಾರದಲ್ಲಿ. ಇವತ್ತು ಬಿಜೆಪಿ ದೇಶದಲ್ಲಿ ಅತಿ ದೊಡ್ಡ ಪಕ್ಷವಾಗಿ ಬೆಳೆದು ನಿಂತಿದೆ. ಸಾಕಷ್ಟು ಶಾಸಕರನ್ನ ಹೊಂದಿದೆ, ಸಾಕಷ್ಟು ಸಂಸದರನ್ನ ಹೊಂದಿರುವಂತಹ ಪಕ್ಷ, ಕೋಟ್ಯಾಂತರ ಕಾರ್ಯಕರ್ತರನ್ನ ಹೊಂದಿರುವಂತಹ ಪಕ್ಷ. ಇಂತಹ ದೊಡ್ಡ ಪಕ್ಷದ ಜವಾಬ್ದಾರಿಯನ್ನ 45 ವರ್ಷದ ಶಾಸಕನ ಹೆಗಲಿಗೆ ಏರಿಸಲಾಗಿದೆ. ಇಲ್ಲಿಯವರೆಗೂ ಕೂಡ ಆ ವ್ಯಕ್ತಿ ಅವರ ರಾಜ್ಯ ಹೊರತಾಗಿ ಹೊರ ರಾಜ್ಯಗಳಲ್ಲಿ ಚಿರಪರಿಚಿತ ಮುಖ ಅಲ್ಲ, ಅಥವಾ ಮಾಧ್ಯಮಗಳಲ್ಲಿ ಆಗಾಗ ಕಾಣಿಸಿಕೊಳ್ಳುವಂತ ವ್ಯಕ್ತಿ ಅಲ್ಲ, ಯಾವುದೋ ಕಾಂಟ್ರವರ್ಸಿಯನ್ನ ಮಾಡಿಕೊಂಡು ಜನರಿಗೆ ಪರಿಚಿತನಾಗಿರುವಂತ ವ್ಯಕ್ತಿಯೂ ಕೂಡ ಅಲ್ಲ, ಅಥವಾ ಭಾರೀ ಎಕ್ಸ್ಪೀರಿಯನ್ಸ್ ಇದೆ ಅಂತಲೂ ಕೂಡ ಈ ಕ್ಷಣಕ್ಕೆ ನಾವು ಹೇಳೋದಿಕ್ಕೂ ಕೂಡ ಸಾಧ್ಯ ಆಗೋದಿಲ್ಲ. ಅಂತಹ ವ್ಯಕ್ತಿಗೆ ಇದೀಗ ಬಿಜೆಪಿ ರಾಷ್ಟ್ರಾಧ್ಯಕ್ಷ ಪಟ್ಟವನ್ನ ನೀಡಿದೆ. ಹಾಗಾದ್ರೆ ಯಾವ ಕಾರಣಕ್ಕಾಗಿ ಬಿಜೆಪಿ ನಿರ್ಧಾರ ತೆಗೆದುಕೊಂಡಿದೆ? ಆ ರಾಷ್ಟ್ರಾಧ್ಯಕ್ಷರ ಹಿನ್ನೆಲೆ ಏನು? ಒಂದಷ್ಟು ಇಂಟ್ರೆಸ್ಟಿಂಗ್ ಡೀಟೇಲ್ಸ್ ಅನ್ನ ಗಮನಿಸ್ತಾ ಹೋಗೋಣ. ಒಂದು ವೇಳೆ ರಾಷ್ಟ್ರಾಧ್ಯಕ್ಷರ ಆಯ್ಕೆ ಪ್ರಕ್ರಿಯೆ ಆರಂಭ ಆಗಿದ್ದು ಯಾವಾಗ, ಅಥವಾ ಅದಕ್ಕೆ ಚುರುಕು ಸಿಕ್ಕಿದ್ದು ಯಾವಾಗ ಅಂದ್ರೆ, ಈ ಬಾರಿ ಲೋಕಸಭಾ ಚುನಾವಣೆ ಮುಕ್ತಾಯ ಆಯ್ತಲ್ಲ, ಆ ಸಂದರ್ಭದಲ್ಲಿ ಲೋಕಸಭಾ ಚುನಾವಣೆಯಲ್ಲಿ ಬಿಜೆಪಿ ನಿರೀಕ್ಷೆ ಮಾಡಿದ್ದೇ ಬೇರೆ. ಬಹುತೇಕ ಸಮೀಕ್ಷೆಗಳು ಕೂಡ ಹಾಗೆ ಹೇಳಿದ್ದು, ಬಿಜೆಪಿ ಸ್ವಂತ ಬಲದಿಂದ ಅಧಿಕಾರವನ್ನು ಹಿಡಿಯುತ್ತೆ ಎನ್ನುವ ರೀತಿಯಲ್ಲಿ. ಅದರ ರಿಸಲ್ಟ್ ಬಂದಾಗ ಎಲ್ಲವೂ ಕೂಡ ಉಲ್ಟಾ ಪಲ್ಟಾ ಆಗಿತ್ತು. ಬಿಜೆಪಿ ಸ್ವಂತ ಬಲದಲ್ಲಿ ಅಧಿಕಾರವನ್ನು ಹಿಡಿಯೋದಕ್ಕೆ ಸಾಧ್ಯ ಆಗಲಿಲ್ಲ. ಬೇರೆ ಬೇರೆ ಪಕ್ಷಗಳ ಮೇಲೆ ಡಿಪೆಂಡ್ ಆಗುವಂತ ಪರಿಸ್ಥಿತಿ ಎದುರಾಯಿತು. ಪ್ರಮುಖವಾಗಿ ಚಂದ್ರಬಾಬು ನಾಯ್ಡು, ನಿತೀಶ್ ಕುಮಾರ್ ಇಂಥವರು ಕೈ ಹಿಡಿದ್ರು. ಈ ಮೂಲಕ ಬಿಜೆಪಿ ಸರ್ಕಾರವನ್ನ ರಚನೆ ಮಾಡುತ್ತೆ. ಆಗಲೇ ಈ ರಾಷ್ಟ್ರಾಧ್ಯಕ್ಷರ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಬಿಜೆಪಿಯ 1 ಮತ್ತು 2 ನಾಯಕರು ಅಂತ ಕರೆಸಿಕೊಳ್ಳುವಂತ ನರೇಂದ್ರ ಮೋದಿ ಹಾಗೆ ಅಮಿತ್ ಶಾ, ಇನ್ನೊಂದು ಕಡೆಯಿಂದ RSS ನಡುವೆ ಕಣ್ಣಿಗೆ ಕಾಣದ ರೀತಿಯಲ್ಲಿ ಒಂದು ತಿಕ್ಕಾಟ ಶುರುವಾಗುತ್ತೆ. RSS ಆ ಸಂದರ್ಭದಲ್ಲಿ ನರೇಂದ್ರ ಮೋದಿ ಹಾಗೆ ಅಮಿತ್ ಶಾರಿಗೆ ಹೇಳುತ್ತೆ, ನೀವು ಸರ್ಕಾರವನ್ನು ನೋಡ್ಕೊಂಡು ಹೋಗಿ, ಸರ್ಕಾರದ ನಿರ್ಧಾರಗಳೆಲ್ಲವನ್ನೂ ಕೂಡ ನೀವೇ ತೆಗೆದುಕೊಳ್ಳಿ, ಅದರ ಪಕ್ಷದ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ನಾವು ಡಿಸಿಷನ್ ತೆಗೆದುಕೊಳ್ತೇವೆ, ಅದರಲ್ಲೂ ಕೂಡ ರಾಷ್ಟ್ರಾಧ್ಯಕ್ಷರ ನೇಮಕ ವಿಚಾರದಲ್ಲಿ ಎನ್ನುವಂತ ಮಾತು RSS ಕಡೆಯಿಂದ ಬರುತ್ತೆ. ಹೀಗಾಗಿ ಅವರವ್ರ ನಡುವೆ ಒಂದು ತಿಕ್ಕಾಟ ಎಲ್ಲವೂ ಕೂಡ ನಡೀತಾ ಇರುತ್ತೆ, ಪಕ್ಷವನ್ನ ಕಟ್ಟಿ ಬೆಳೆಸುವಂತ ಉದ್ದೇಶಕ್ಕೆ ಸಂಬಂಧಪಟ್ಟ ಹಾಗೆ. ಅಂತಿಮವಾಗಿ ನಂತರ ಏನಾಗ್ಬಿಡುತ್ತೆ ಅಂದ್ರೆ, ಲೋಕಸಭಾ ಚುನಾವಣೆಯ ಬಳಿಕ ಇನ್ನೊಂದಷ್ಟು ರಾಜ್ಯಗಳಲ್ಲಿ ವಿಧಾನಸಭಾ ಚುನಾವಣೆ ಎದುರಾಗುತ್ತೆ. ಆಗಲೂ ಕೂಡ ಒಂದಷ್ಟು ಜನ ಭಾವಿಸಿದ್ರು ಲೋಕಸಭಾ ಚುನಾವಣೆಯಲ್ಲಿ ಬಿಜೆಪಿಗೆ ಹಿನ್ನಡೆ ಆದ ಕಾರಣಕ್ಕಾಗಿ ವಿಧಾನಸಭಾ ಚುನಾವಣೆಯಲ್ಲೂ ಕೂಡ ಅದು ರಿಪೀಟ್ ಆಗಬಹುದು ಎನ್ನುವ ರೀತಿಯಲ್ಲಿ. ಆದ್ರೆ ಹಾಗಾಗ್ಲಿಲ್ಲ. ವಿಧಾನಸಭಾ ಚುನಾವಣೆಯಲ್ಲಿ ಬಿಜೆಪಿ ಬಹುತೇಕ ಎಲ್ಲ ರಾಜ್ಯಗಳಲ್ಲೂ ಕೂಡ ಗೆಲುವನ್ನು ಸಾಧಿಸಿಕೊಂಡು ಹೋಯಿತು. ಕಾಂಗ್ರೆಸ್ ಅಧಿಕಾರದಲ್ಲಿ ಇದ್ದಂತ ರಾಜ್ಯಗಳಲ್ಲೂ ಕೂಡ ಕಾಂಗ್ರೆಸ್ ಮುಗ್ಗರಿಸಿ ಅಲ್ಲಿ ಬಿಜೆಪಿ ಅಧಿಕಾರವನ್ನ ಹಿಡಿಯುತ್ತೆ. ಹೀಗಾಗಿ RSS ಕೈಗೆ ಏನು ಪಕ್ಷದ ಹೋಲ್ಡ್ ಸಿಕ್ಕಿತ್ತಲ್ಲ, ಅದು ಮತ್ತೊಮ್ಮೆ ನರೇಂದ್ರ ಮೋದಿ ಹಾಗೆ ಅಮಿತ್ ಶಾ ಕೈಗೆ ವಾಪಸ್ ಬಂತು. ವಾಪಸ್ ಬರ್ತಾ ಇದ್ದ ಹಾಗೆ ಮತ್ತೊಮ್ಮೆ ರಾಷ್ಟ್ರಾಧ್ಯಕ್ಷರನ್ನ ನೇಮಕ ಮಾಡುವಂತ ಸಂಪೂರ್ಣವಾದಂತ ಫ್ರೀಡಮ್ ನರೇಂದ್ರ ಮೋದಿ ಹಾಗೆ ಅಮಿತ್ ಶಾರಿಗೆ ಸಿಕ್ತು. ಆಗಲೇ ಸಹಜವಾಗಿ ಕುತೂಹಲ ಶುರುವಾಗಿತ್ತು, ಯಾರನ್ನ ರಾಷ್ಟ್ರಾಧ್ಯಕ್ಷರನ್ನಾಗಿ ನೇಮಕ ಮಾಡಬಹುದು ಅಂತ ಹೇಳಿ. JP ನಡ್ಡಾ ಆಯ್ಕೆ ಸಂದರ್ಭದಲ್ಲಿ ಅಂದ್ರೆ ಆಗ್ಲೂ ಕೂಡ ಒಂದಷ್ಟು ಚರ್ಚೆ ಎಲ್ಲವೂ ಕೂಡ ನಡೀತಾ ಇತ್ತು. ಅಂತಿಮವಾಗಿ JP ನಡ್ಡಾ ಆಯ್ಕೆ ಆಗಿದ್ರು. ಈ ಬಾರಿಯೂ ಕೂಡ ಅವರಾಗಬಹುದು ಇವರಾಗಬಹುದು ಎನ್ನುವಂತ ಚರ್ಚೆ ನಡೀತಾ ಇತ್ತು. ಪ್ರಮುಖವಾಗಿ ಅಣ್ಣಾಮಲೈ ಹೆಸರು ಕೂಡ ಕೇಳಿ ಬರ್ತಾ ಇತ್ತು.
ಯಾಕಂದ್ರೆ ಅವ್ರನ್ನ ರಾಜ್ಯಾಧ್ಯಕ್ಷ ಸ್ಥಾನದಿಂದ ತೆಗೆದು ಹಾಕಲಾಗಿತ್ತು. ಅವರಿಗೆ ನಾವು ರಾಷ್ಟ್ರ ಮಟ್ಟದಲ್ಲಿ ಏನೋ ಒಂದು ಹುದ್ದೆಯನ್ನು ಕೊಡ್ತೀವಿ ಅಂತ ಹೇಳಿದ್ರು. ಹೀಗಾಗಿ ಅವ್ರು ಆಗ್ಬಹುದಾ ಅಂತ, ಸ್ಮೃತಿ ಇರಾನಿ ಆಗ್ಬಹುದಾ ಅಂತ, ಧರ್ಮೇಂದ್ರ ಪ್ರಧಾನ್ ಆಗ್ಬಹುದಾ ಅಂತ ಹೀಗೆ ಒಂದು ಚರ್ಚೆ ನಡೀತಾ ಇತ್ತು. ಇವರೆಲ್ಲರೂ ಕೂಡ ಮಾಧ್ಯಮಗಳಲ್ಲಿ ಜನರಿಗೆ ಗೊತ್ತಿದ್ದಂತಹ ಮುಖ, ದೇಶಕ್ಕೆ ಪರಿಚಿತವಾಗಿರುವಂತಹ ಮುಖ. ಹೀಗಾಗಿ ಇವರಲ್ಲಿ ಯಾರೋ ಒಬ್ರು ಆಗಬಹುದು ಎನ್ನುವಂತ ಮಾತುಗಳೆಲ್ಲವೂ ಕೂಡ ಇತ್ತು. ಹಾಗೆ ನರೇಂದ್ರ ಮೋದಿಗೆ ಆಪ್ತರಾಗಿದ್ದಂಥವ್ರು, ಅಮಿತ್ ಶಾರಿಗೆ ಆಪ್ತರಾಗಿದ್ದಂಥವ್ರು, ಅವರ ಹೆಸರುಗಳೆಲ್ಲವೂ ಕೂಡ ಕೇಳಿ ಬರ್ತಾ ಇತ್ತು. ಹೀಗಿದ್ದಾಗಲೇ ಬಿಜೆಪಿ ಯಾರನ್ನ ಆಯ್ಕೆ ಮಾಡುತ್ತೆ ಅಂದ್ರೆ ನಿತಿನ್ ನಬೀನ್ ಎನ್ನುವಂತ ವ್ಯಕ್ತಿಯನ್ನ. ಓರ್ವ ರಾಜಕೀಯ ವಿಶ್ಲೇಷಕರು, ಹಿರಿಯ ರಾಜಕೀಯ ವಿಶ್ಲೇಷಕರು ಈ ಮಾತನ್ನ ಹೇಳ್ತಾ ಇದ್ರು. ನಿತಿನ್ ನಬೀನ್ ಅವರಿಗೆ ಬಿಜೆಪಿ ನಾಯಕರು ಅಂದ್ರೆ ನರೇಂದ್ರ ಮೋದಿ ಅಥವಾ ಅಮಿತ್ ಶಾ ಕಡೆಯಿಂದ ಒಂದು ಫೋನ್ ಹೋಗುತ್ತಂತೆ. ಫೋನ್ ಹೋದ ಸಂದರ್ಭದಲ್ಲಿ ನೀವು ಕಾರ್ಯಾಧ್ಯಕ್ಷರಾಗಿ ಅಧಿಕಾರವನ್ನು ಸ್ವೀಕರಿಸಬೇಕು ಅಂತ ಹೇಳ್ತಾರಂತೆ. ಸ್ವತಃ ನಿತಿನ್ ನಬೀನ್ರಿಗೆ ಒಂದು ರೀತಿಯಲ್ಲಿ ಶಾಕ್ ಆಗ್ಬಿಡುತ್ತೆ. ಅವರೇ ಅಚ್ಚರಿಗೆ ಒಳಗಾಗಿ ಬಿಡ್ತಾರಂತೆ. ಅಯ್ಯೋ, ಇಂಥ ದೊಡ್ಡ ಪೊಸಿಷನ್ಗೆ ನನ್ನ ಆಯ್ಕೆ ಮಾಡ್ತಿದ್ದಾರಾ ಅಂತ ಹೇಳಿ. ನಿಮ್ಮೆಲ್ಲರಿಗೂ ಕೂಡ ಗೊತ್ತಿರುವ ಹಾಗೆ ಇವತ್ತು ನಿತಿನ್ ನಬೀನ್ ರಾಷ್ಟ್ರಾಧ್ಯಕ್ಷರಾಗಿ ಪ್ರಮಾಣ ವಚನವನ್ನು ಸ್ವೀಕರಿಸಿದ್ರು. ಆದ್ರೆ ಅದಕ್ಕೂ ಮುನ್ನ ಕೆಲವು ತಿಂಗಳ ಹಿಂದೆಯೇ ಅವ್ರನ್ನ ಕಾರ್ಯಾಧ್ಯಕ್ಷರನ್ನಾಗಿ ನೇಮಕ ಮಾಡಲಾಗಿತ್ತು. ಬಿಜೆಪಿಯಲ್ಲಿ ಇಂಥದೊಂದು ಪರಿಪಾಠ ಇದೆ. JP ನಡ್ಡಾ ಕೂಡ 2019 ಕಾರ್ಯಾಧ್ಯಕ್ಷರಾಗಿದ್ರು. ಅಮಿತ್ ಶಾ ರಾಷ್ಟ್ರಾಧ್ಯಕ್ಷರಾಗಿದ್ದ ಸಂದರ್ಭದಲ್ಲಿ 2020ಕ್ಕೆ JP ನಡ್ಡಾ ರಾಷ್ಟ್ರಾಧ್ಯಕ್ಷರಾಗಿ ಅಧಿಕಾರವನ್ನು ಸ್ವೀಕರಿಸ್ತಾರೆ. ಅದೇ ರೀತಿಯಾಗಿ ನಿತಿನ್ ನಬೀನ್ ಕೆಲ ತಿಂಗಳ ಹಿಂದೆ ಕಾರ್ಯಾಧ್ಯಕ್ಷರಾಗಿ ಆಯ್ಕೆ ಆಗಿದ್ರು. ಆಗ್ಲೇ ಎಲ್ಲರೂ ಕೂಡ ಹೇಳಿದ್ರು ಇವರೇ ರಾಷ್ಟ್ರಾಧ್ಯಕ್ಷರಾಗಿ ಮುಂದೆ ನೇಮಕ ಆಗ್ತಾರೆ ಅಂತ ಹೇಳಿ. ಅದೇ ಪ್ರಕಾರವಾಗಿ ಇವತ್ತು ರಾಷ್ಟ್ರಾಧ್ಯಕ್ಷರಾಗಿ ಪ್ರಮಾಣ ವಚನವನ್ನ ಸ್ವೀಕರಿಸಿದ್ದಾರೆ. ನಿತಿನ್ ನಬೀನ್ ನಿಮ್ಮಲ್ಲಿ ಮುಂಚೆ ಯಾರಿಗಾದ್ರೂ ಗೊತ್ತಿತ್ತು ಅಂದ್ರೆ ಕಮೆಂಟ್ ಬಾಕ್ಸ್ ಅಲ್ಲಿ ಮೆನ್ಷನ್ ಮಾಡಿ. ತೀರಾ ಅಚ್ಚರಿಯ ಆಯ್ಕೆ. ಮಾಧ್ಯಮಗಳಲ್ಲಿ ನಾನು ಆಗ್ಲೇ ಹೇಳಿದಾಗೆ ಅವರ ಹೆಸರು ಏನು ಕೇಳಿ ಬರ್ತಾ ಇರಲಿಲ್ಲ. ಬಹಳ ಚರ್ಚೆಯಲ್ಲಿ ಇದ್ದಂಥ ವ್ಯಕ್ತಿ ಅಲ್ಲ, ಪ್ರಸಿದ್ಧವಾದಂಥ ಮುಖ ಅಲ್ಲ, ಇಡೀ ದೇಶಕ್ಕೆ ಗೊತ್ತಿದ್ದಂಥ ವ್ಯಕ್ತಿ ಅಲ್ಲ. ಒಟ್ಟಾರೆಯಾಗಿ ನಿತಿನ್ ನಬೀನ್ರನ್ನ ಇದೀಗ ಆಯ್ಕೆ ಮಾಡಲಾಗಿದೆ. ಮೊದಲಿಗೆ ಯಾರು ನಿತಿನ್ ನಬೀನ್ ಅನ್ನೋದನ್ನ ಗಮನಿಸಿ, ಅದಾದ ಬಳಿಕ ಅವರಿಗೆ ಯಾಕೆ ಈ ಹುದ್ದೆಯನ್ನು ನೀಡಲಾಯಿತು ಎನ್ನುವಂಥ ವಿಚಾರವನ್ನ ಗಮನಿಸ್ತಾ ಹೋಗೋಣ. ಒಂದು ವೇಳೆ ನಿತಿನ್ ನಬೀನ್ ಯಾರು ಅಂದ್ರೆ ಮೂಲತಃ ಬಿಹಾರದ ಪಾಟ್ನಾದವರು. ಅವರು ಹುಟ್ಟಿದ್ದು ರಾಂಚಿಯಲ್ಲಿ, ಆದ್ರೆ ಅದಾದ ಬಳಿಕ ಬದುಕನ್ನ ಕಟ್ಟಿಕೊಂಡಿದ್ದು ಬಿಹಾರದ ಪಾಟ್ನಾದಲ್ಲಿ. ಅವರ ತಂದೆ ನವೀನ್ ಕಿಶೋರ್ ಸಿನ್ಹಾ ಅಂತ ಹೇಳಿ ಮುಂಚೆ ಬಿಜೆಪಿಯಲ್ಲಿ ಶಾಸಕರಾಗಿದ್ರು, ಬಿಜೆಪಿಯ ಪ್ರಮುಖ ನಾಯಕರಾಗಿದ್ರು, ಜನಸಂಘದ ಕಾಲದಲ್ಲೂ ಕೂಡ ಪ್ರಮುಖ ನಾಯಕರಾಗಿದ್ರು. RSS ಜೊತೆಗೆ ಉತ್ತಮವಾದಂಥ ಬಾಂಧವ್ಯ ಅಥವಾ RSS ಜೊತೆಗೆ ಒಂದೊಳ್ಳೆ ಸಂಬಂಧವನ್ನು ಹೊಂದಿದಂಥ ವ್ಯಕ್ತಿ ನಿತಿನ್ ನಬೀನ್ ಅವರ ತಂದೆ. ನಿತಿನ್ ನಬೀನ್ ಅವರ ತಂದೆ 2006ರ ಸಂದರ್ಭದಲ್ಲಿ ತೀರ್ಕೊಳ್ತಾರೆ. ಅದಾದ ಬಳಿಕ ಅವರಿಂದ ತೆರವಾದಂಥ ವಿಧಾನಸಭಾ ಕ್ಷೇತ್ರಕ್ಕೆ ಅವರ ಮಗ ಆಗಿರುವಂಥ ನಿತಿನ್ ನಬೀನ್ಗೆ ಟಿಕೆಟ್ ಅನ್ನು ಕೊಡಲಾಗುತ್ತೆ. ಅವರು ಗೆಲುವನ್ನು ಸಾಧಿಸ್ತಾರೆ. ಅದಾದ ಬಳಿಕ 2010, 2015, 2020, 2025 ನಿರಂತರವಾಗಿ ಪ್ರತಿ ವಿಧಾನಸಭಾ ಚುನಾವಣೆಯಲ್ಲೂ ಕೂಡ ನಿತಿನ್ ನಬೀನ್ ಶಾಸಕರಾಗಿ ಆಯ್ಕೆಯಾಗಿ ಬರ್ತಿದ್ದಾರೆ ಬಂಕಿಂಪುರ ಎನ್ನುವಂಥ ವಿಧಾನಸಭಾ ಕ್ಷೇತ್ರದಿಂದ. ಅಂದ್ರೆ ನಿರಂತರವಾಗಿ ಅವರೇ ಆಯ್ಕೆಯಾಗಿ ಬರ್ತಾ ಇದ್ರು. ಒಂದು 5 ಬಾರಿ ಶಾಸಕರಾಗಿದ್ದಾರೆ. ಇದರ ನಡುವೆ ಅವರು ಪಕ್ಷದಲ್ಲಿ ಅಲಂಕರಿಸಿದ ಹುದ್ದೆಗಳನ್ನು ಗಮನಿಸ್ತಾ ಹೋದ್ರೆ, ಮೊದಲಿಗೆ ಅವರು ಯುವ ಮೋರ್ಚಾ, ರಾಷ್ಟ್ರ ಮಟ್ಟದಲ್ಲಿ ಯುವ ಮೋರ್ಚಾ ಪದಾಧಿಕಾರಿಗಳಾಗಿ ಕೆಲಸವನ್ನ ಮಾಡುತ್ತಾರೆ. ಅದಾದ ನಂತರ ರಾಜ್ಯದಲ್ಲಿ, ಬಿಹಾರ ರಾಜ್ಯದಲ್ಲಿ ಯುವ ಮೋರ್ಚಾ ಅಧ್ಯಕ್ಷರಾಗಿಯೂ ಕೂಡ ಅವರು ಕೆಲಸವನ್ನ ಮಾಡಿರ್ತಾರೆ. ಅದಾದ ಬಳಿಕ ಬಿಜೆಪಿಯಲ್ಲಿ ಬಿಹಾರದ ಪ್ರಧಾನ ಕಾರ್ಯದರ್ಶಿಯಾಗಿಯೂ ಕೂಡ ಕೆಲಸವನ್ನ ಮಾಡಿರ್ತಾರೆ. ಆದ್ರೆ ಬಿಹಾರ ರಾಜ್ಯಾಧ್ಯಕ್ಷರಾಗಿಯೂ ಕೂಡ ಆಯ್ಕೆ ಆಗಿರೋದಿಲ್ಲ, ಅಥವಾ ಬಿಹಾರದಲ್ಲಿ ಬಹಳ ದೊಡ್ಡ ಪೊಸಿಷನ್ ಅಲ್ಲೂ ಕೂಡ ಅವರು ಇರೋದಿಲ್ಲ. ಈ ರೀತಿಯಾಗಿ ಒಂದಷ್ಟು ಹುದ್ದೆಗಳನ್ನು ಅವರು ಅಲಂಕರಿಸಿದಂಥವರು. ಇನ್ನು ಸರ್ಕಾರದ ವಿಚಾರಕ್ಕೆ ಬಂದ್ರೆ, ನಿತೀಶ್ ಕುಮಾರ್ ಅವರ ಸರ್ಕಾರದಲ್ಲಿ 2021ರಿಂದಲೂ ಕೂಡ ಅವರು ಸಾರಿಗೆ, ಕಾನೂನು, ನಗರಾಭಿವೃದ್ಧಿ ಹೀಗೆ ಬೇರೆ ಬೇರೆ ಒಂದಷ್ಟು ಪೋರ್ಟ್ಫೋಲಿಯೋ ಅಂದ್ರೆ ಸಚಿವರಾಗಿ ಕೆಲಸವನ್ನ ಮಾಡ್ತಾ ಇದ್ದಾರೆ. ಅಂದ್ರೆ ಶಾಸಕರಾಗಿ, ಸಚಿವರಾಗಿ ಅವರಿಗೆ ಅನುಭವ ಇತ್ತು. ಒಟ್ಟಾರೆಯಾಗಿ 26ನೇ ವಯಸ್ಸಿನಿಂದಲೇ ಅವರು ಶಾಸಕರಾಗಿ ಆಯ್ಕೆ ಆಗ್ತಾ ಇದ್ದಾರೆ. ಇವತ್ತು 45 ಅವರ ವಯಸ್ಸು. 26ರಿಂದ 45 ವಯಸ್ಸಿನವರೆಗೆ ಅವರಿಗೆ ರಾಜಕೀಯವಾದಂಥ ಎಕ್ಸ್ಪೀರಿಯನ್ಸ್ ಇದೆ. ಇದು ನಿತಿನ್ ನಬೀನ್ ಅವರ ಚುಟುಕಾದಂತ ಹಿನ್ನೆಲೆ. ಅದರ ಆಚೆಗೆ ಇನ್ನೇನು ಕೆಲಸ ಮಾಡಿದ್ರು ಅಂದ್ರೆ ಗಮನ ಸೆಳೆಯುವ ರೀತಿಯಲ್ಲಿ ಛತ್ತೀಸ್ಗಢದಲ್ಲಿ ಬಿಜೆಪಿ ಉಸ್ತುವಾರಿಯಾಗಿ ಕೆಲಸವನ್ನ ಮಾಡಿದ್ರು, ಒಡಿಶಾ ಚುನಾವಣೆಯಲ್ಲಿ ಕೆಲಸವನ್ನ ಮಾಡಿದ್ರು, ಈಶಾನ್ಯ ರಾಜ್ಯಗಳ ಚುನಾವಣೆಯಲ್ಲೂ ಕೂಡ ಪ್ರಭಾರಿಯಾಗಿ ಕೆಲಸವನ್ನ ಮಾಡಿದಂತ ಅನುಭವ ನಿತಿನ್ ನಬೀನ್ ಅವರಿಗೆ ಇದೆ. ಹಾಗಾದ್ರೆ ನಿತಿನ್ ನಬೀನ್ ನರೇಂದ್ರ ಮೋದಿ ಹಾಗೆ ಅಮಿತ್ ಶಾ ಗಮನ ಸೆಳೆದಿದ್ದು ಹೇಗೆ ಅನ್ನೋದನ್ನ ಗಮನಿಸ್ತು ಹೋಗೋದಾದ್ರೆ, ಮೊದಲು ಇವರು ಗಮನ ಸೆಳೆದಿದ್ದು 2023 ಸಂದರ್ಭದಲ್ಲಿ. ಹಾಗೆ ಅವರನ್ನ ಛತ್ತೀಸ್ಗಢದ ಉಸ್ತುವಾರಿಯನ್ನಾಗಿ ನೇಮಕ ಮಾಡಲಾಗಿರುತ್ತೆ. ಛತ್ತೀಸ್ಗಢ ವಿಧಾನಸಭಾ ಚುನಾವಣೆ ಹೇಗಿರುತ್ತೆ ಚಿತ್ರಣ ಅಂದ್ರೆ, ಅಲ್ಲಿ ಕಾಂಗ್ರೆಸ್ ಅಧಿಕಾರದಲ್ಲಿರುತ್ತೆ. ಭೂಪೇಶ್ ಬಘೇಲ್ CM ಆಗಿರ್ತಾರೆ. ಮತ್ತೊಮ್ಮೆ ಅಲ್ಲಿ ಕಾಂಗ್ರೆಸ್ ಅಧಿಕಾರಕ್ಕೆ ಬರುತ್ತೆ ಅಂತ ಸಮೀಕ್ಷೆಗಳು ಭವಿಷ್ಯವನ್ನ ನುಡಿತಾ ಇದ್ವು. ಪ್ರತಿಯೊಬ್ಬರು ಕೂಡ ಅದೇ ಮಾತನ್ನು ಹೇಳ್ತಾ ಇದ್ರು. ಬಿಜೆಪಿಯಲ್ಲಿ ಆಗಲ್ಲಿ ಹೇಳಿಕೊಳ್ಳುವಂತ ಒಗ್ಗಟ್ಟಿರಲಿಲ್ಲ, ಬಿಜೆಪಿಗೆ ಅಧಿಕಾರವನ್ನ ಹಿಡಿಯುತ್ತ ಅನ್ನುವಂಥ ಪೊಸಿಷನ್ಲೂ ಕೂಡ ಇರಲಿಲ್ಲ. ಆದ್ರೆ ನಿತಿನ್ ನಬೀನ್ ಏನು ಮಾಡ್ತಾರೆ ಅಂದ್ರೆ, ಪಕ್ಷ ಸಂಘಟನೆ ಮಾಡುವಲ್ಲಿ ಯಶಸ್ವಿ ಆಗ್ತಾರೆ, ಬೂತ್ ಮಟ್ಟದಲ್ಲಿ ಕೆಲಸವನ್ನ ಮಾಡ್ತಾರೆ. ಛತ್ತೀಸ್ಗಢದಲ್ಲಿ ಬಿಜೆಪಿ ಅಚ್ಚರಿಯ ರೀತಿಯಲ್ಲಿ ಅಧಿಕಾರವನ್ನ ಹಿಡಿಯುತ್ತೆ. ಅದರ ಹಿಂದೆ ಕೆಲಸವನ್ನ ಮಾಡಿದಂಥವ್ರು ಯಾರು ಅಂದ್ರೆ ಇದೇ ನಿತಿನ್ ನಬೀನ್. ತಳಮಟ್ಟದಲ್ಲಿ ಕಾರ್ಯಕರ್ತರ ಸಂಘಟನೆ, ತಳಮಟ್ಟದಲ್ಲಿ ಪಕ್ಷ ಸಂಘಟನೆಯಲ್ಲಿ ಯಶಸ್ವಿಯಾಗಿರ್ತಾರೆ ನಿತಿನ್ ನಬೀನ್. ಆದರೆ ಆ ಗೆಲುವಿನ ಕ್ರೆಡಿಟ್ ಅನ್ನ ಹೆಚ್ಚು ತೆಗೆದುಕೊಂಡಿರಲಿಲ್ಲ, ಮಾಧ್ಯಮಗಳಲ್ಲಿ ಆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಮಾತಾಡಿರಲಿಲ್ಲ.
ಅಂದ್ರೆ ಸೈಲೆಂಟ್ ಆಗಿ ಕೆಲಸ ಮಾಡ್ತಾರೆ ಎನ್ನುವಂತ ಸಂಗತಿ ನರೇಂದ್ರ ಮೋದಿ ಹಾಗೆ ಅಮಿತ್ ಶಾ ಗಮನಕ್ಕೆ ಬರುತ್ತೆ. ಅದಾದ ಬಳಿಕ ಒಡಿಶಾದಲ್ಲೂ ಕೂಡ ನವೀನ್ ಪಟ್ನಾಯಕ್ ಅಲ್ಲಿ ಸಿಎಂ ಆಗಿರ್ತಾರೆ ನಿರಂತರವಾಗಿ. ಅಲ್ಲೂ ಕೂಡ ಇವರು ಒಂದು ತಕ್ಕ ಮಟ್ಟಿಗೆ ಕೆಲಸವನ್ನ ಮಾಡ್ತಾರೆ. ಅಲ್ಲೂ ಕೂಡ ಬಿಜೆಪಿ ಅಧಿಕಾರವನ್ನು ಹಿಡಿಯುವಲ್ಲಿ ಪ್ರಮುಖ ಪಾತ್ರವನ್ನು ವಹಿಸ್ತಾರೆ. ಇನ್ನು ಈಶಾನ್ಯ ರಾಜ್ಯಗಳಲ್ಲೂ ಕೂಡ ಬೇರೆ ಬೇರೆ ರಾಜ್ಯಗಳಲ್ಲಿ ಇವತ್ತು ಬಿಜೆಪಿ ಅಧಿಕಾರವನ್ನು ಹಿಡಿದಿದೆ. ಅಲ್ಲೂ ಕೂಡ ತಕ್ಕ ಮಟ್ಟಿಗೆ ನಿತಿನ್ ನಬೀನ್ ಕೆಲಸವನ್ನ ಮಾಡಿದ್ದಾರೆ. ಅಂದ್ರೆ ಒಂದು ಸ್ಪಷ್ಟ ಆಗುತ್ತೆ, ನರೇಂದ್ರ ಮೋದಿ ಹಾಗೆ ಅಮಿತ್ ಶಾರಿಗೆ ಇವರು ಕೆಲಸವನ್ನ ಮಾಡ್ತಾರೆ, ಪಕ್ಷ ಸಂಘಟನೆಯನ್ನ ಮಾಡ್ತಾರೆ, ಅದರ ಪ್ರಚಾರವನ್ನ ಬಯಸೋದಿಲ್ಲ ಅಂತ ಹೇಳಿ. ಈಗ ಬಿಹಾರ ಚುನಾವಣೆ ಇತ್ತೀಚೆಗೆ ಮುಗೀತಲ್ಲ, ಬಿಹಾರ ಚುನಾವಣೆಯಲ್ಲೂ ಕೂಡ ಪಕ್ಷ ಸಂಘಟನೆಯನ್ನ ಮಾಡುವಲ್ಲಿ ಪ್ರಮುಖ ಪಾತ್ರವನ್ನು ವಹಿಸಿದಂತವರಲ್ಲಿ ನಿತಿನ್ ನಬೀನ್ ಕೂಡ ಒಬ್ಬರು. ಹೀಗಾಗಿ ನಿತಿನ್ ನಬೀನ್ ಅಮಿತ್ ಶಾ ಹಾಗೆ ನರೇಂದ್ರ ಮೋದಿ ಗಮನ ಸೆಳೆಯುವಲ್ಲಿ ಯಶಸ್ವಿ ಆದರು. ಒಂದು ಪಕ್ಷ ಸಂಘಟನೆಯ ಕಾರಣಕ್ಕಾಗಿ ಇವರನ್ನು ರಾಷ್ಟ್ರಾಧ್ಯಕ್ಷರನ್ನಾಗಿ ನೇಮಕ ಮಾಡಲಾಗಿದೆ. ಇನ್ನೊಂದು ಕಾರಣ ಅಂದ್ರೆ ಬಿಜೆಪಿ ಇದೀಗ ಇನ್ನೊಂದು ರೀತಿಯಲ್ಲಿ ಶಿಫ್ಟ್ ಆಗ್ತಾ ಇದೆ. ಇಲ್ಲಿವರೆಗೆ ಕೇವಲ ಹಿರಿಯ ನಾಯಕರಿಗೆ ಪ್ರಮುಖ ಹುದ್ದೆಗಳನ್ನು ನೀಡಲಾಗ್ತಿತ್ತು, ಪ್ರಮುಖ ಅವಕಾಶಗಳನ್ನು ನೀಡಲಾಗ್ತಿತ್ತು. ಆದ್ರೆ ಇದೀಗ ಯುವ ಪೀಳಿಗೆಯ ಗಮನ ಸೆಳೆಯುವಂತ ಉದ್ದೇಶದಿಂದ ಯುವಕರಿಗೆ ಒಂದಷ್ಟು ಅವಕಾಶಗಳನ್ನ ಮಾಡಿಕೊಡುವಂತ ನಿರ್ಧಾರಕ್ಕೆ ಬಂದಿದೆ. ನಿತಿನ್ ನಬೀನ್ ವಯಸ್ಸು 45, ರಾಜಕಾರಣದ 45ನೇ ವಯಸ್ಸು ಅಂದ್ರೆ ಅದು ಏನೇನು ಅಲ್ಲ. ಇನ್ನು ರಾಜಕಾರಣ ಶುರು ಎನ್ನುವ ರೀತಿಯಲ್ಲಿ ಎಷ್ಟೋ ಮಂದಿ 60-65 ವರ್ಷಕ್ಕೆ ರಾಜಕಾರಣ ಶುರು ಮಾಡ್ತಾರೆ. ಶಾಮನೂರು ಶಿವಶಂಕರಪ್ಪನವರು ಅವರು ಚುನಾವಣಾ ರಾಜಕೀಯವನ್ನು ಶುರು ಮಾಡಿದ್ದೆ 62-63ನೇ ವಯಸ್ಸಿಗೆ. ಅಂದ್ರೆ 45 ಅಂದ್ರೆ ದೊಡ್ಡ ವಯಸ್ಸು ಅಲ್ಲವೇ ಅಲ್ಲ ರಾಜಕಾರಣದಲ್ಲಿ. ಹೀಗಾಗಿ ಓರ್ವ ಯುವ ನಾಯಕನಿಗೆ ಪಟ್ಟವನ್ನ ಕಟ್ಟಿ ಯುವ ಜನತೆಯನ್ನ ಸೆಳಿಬೇಕು ಎನ್ನುವಂತ ಗಮನವನ್ನ ಬಿಜೆಪಿ ಇಟ್ಕೊಂಡಿದೆ. ಜೊತೆಗೆ ಸುದೀರ್ಘವಾಗಿ ಯೋಚನೆ ಮಾಡ್ತಿದ್ದಾರೆ. ಒಂದು 20-25 ವರ್ಷಗಳಿಗೆ ಬಿಜೆಪಿ ಇಂಥವ್ರ ನಾಯಕರನ್ನ ಬೆಳೆಸಿದ್ರು ಅಂದ್ರೆ 20-25 ವರ್ಷ ಅವರುಗಳಿಂದ ನಾವು ಕೆಲಸವನ್ನ ತೆಗೆದುಕೊಳ್ಬಹುದು ಅಥವಾ ಅವರಿಂದ ರಿಸಲ್ಟ್ ಅನ್ನ ಎಕ್ಸ್ಪೆಕ್ಟ್ ಮಾಡಬಹುದು ಎನ್ನುವ ರೀತಿಯಲ್ಲಿ. ಅದಕ್ಕಿಂತ ಮಿಗಿಲಾಗಿ ಏನಾಗ್ಬಿಟ್ಟಿದೆ ಅಂದ್ರೆ ಇತ್ತೀಚೆಗೆ ಜೆನ್ಜಿ ಸಮುದಾಯ ಅಂತ ಏನ್ ಕರಿತಾ ಇದ್ದೀವಿ, ಆ ಸಮುದಾಯ ಸ್ವಲ್ಪ ಯೋಚನೆಯನ್ನ ಮಾಡೋದಕ್ಕೆ ಶುರು ಮಾಡ್ಕೊಂಡಿದೆ. ಅಂದ್ರೆ ಓಟ್ ಹಾಕುವ ಸಂದರ್ಭದಲ್ಲಿ ಬರೀ ಬಿಜೆಪಿ ಕಾಂಗ್ರೆಸ್ ಅಂತ ಪಕ್ಷದ ಹೆಸರನ್ನ ನೋಡಿ ಅವರು ಓಟ್ ಹಾಕೋದಿಲ್ಲ. ಅವ್ರ ತಲೆಯಲ್ಲಿ ಬೇರೆ ಬೇರೆ ವಿಚಾರಗಳು ಬರ್ತಾ ಇರುತ್ತೆ. ಅಂದ್ರೆ ಸೋಷಿಯಲ್ ಮೀಡಿಯಾ ಅದು ಇದೆಲ್ಲ ಇಂಪ್ಯಾಕ್ಟ್ ಕಾರಣಕ್ಕಾಗಿ ಜೆನ್ಜಿ ಸಮುದಾಯ ಹಿರಿಯ ನಾಯಕರನ್ನ ಅಷ್ಟಾಗಿ ಇಷ್ಟಪಡ್ತಾ ಇಲ್ಲ. ಈ ಜೆನ್ಜಿ ಸಮುದಾಯ ನಮಗೆ ಯುವ ನಾಯಕರು ಬೇಕು, ಯುವಕರು ಬೇಕು ಎನ್ನುವ ರೀತಿಯಲ್ಲಿ ಕೇಳ್ತಾ ಇದೆಯಲ್ಲ. ಈತ ಕಾಂಗ್ರೆಸ್ ಅಂತ ಬಂದಾಗ ಅಲ್ಲಿ ಸದ್ಯ ಮಲ್ಲಿಕಾರ್ಜುನ ಖರ್ಗೆ ತುಂಬಾ ಹಿರಿಯ ನಾಯಕ. ಹೀಗಾಗಿ ಆ ಜೆನ್ಜಿ ಸಮುದಾಯಕ್ಕೆ ಹಿರಿಯ ನಾಯಕರಿಗಿಂತ ಯುವ ನಾಯಕರು ಬೇಕು ಎನ್ನುವಂತ ಮನಸ್ಥಿತಿಯಲ್ಲಿದೆ. ಹೀಗಾಗಿ ಆ ಜೆನ್ಜಿ ಸಮುದಾಯವನ್ನ ಗಮನ ಸೆಳೀತು ಅಂತಾದ್ರೆ ಬಿಜೆಪಿ ಈಗ ಅದೇ ಜೆನ್ಜಿ ಸಮುದಾಯ ಒಂದು 20-25 ವರ್ಷಗಳ ಕಾಲ ಅವರು ನಿರಂತರವಾಗಿ ಚುನಾವಣೆಯ ಭವಿಷ್ಯವನ್ನು ನಿರ್ಧರಿಸುವಂತವರು, ಪಕ್ಷದ ಭವಿಷ್ಯವನ್ನು ನಿರ್ಧರಿಸುವಂತದ್ದು ಇದೇ ಜೆನ್ಜಿ ಸಮುದಾಯ. ಇವತ್ತು ಅವರು ಜೆನ್ಜಿ ಅಂದ್ರೆ ಯುವಕರು ಒಂದು 20-25 ವರ್ಷ ಅವರು ಹೋಗ್ತಾ ಅವರು ಎಲ್ಲವನ್ನು ಕೂಡ ನಿರ್ಧರಿಸುವಂತವ್ರು ಆಗ್ತಾರಲ್ಲ. ಹೀಗಾಗಿ ಜೆನ್ಜಿ ಸಮುದಾಯವನ್ನ ಈಗಲೇ ಗಮನ ಸೆಳೆಯಬೇಕಾಗಿದೆ. ಹೀಗಾಗಿ ಜೆನ್ಜಿ ಸಮುದಾಯ ಇಷ್ಟಪಡುವ ರೀತಿಯಲ್ಲಿ ಯುವ ನಾಯಕನಿಗೆ ಇದೀಗ ಪಟ್ಟವನ್ನ ಕಟ್ಟಲಾಗಿದೆ. ಇದು ಬಿಜೆಪಿ ನಾಯಕರಲ್ಲಿ ತಲೆಯಲ್ಲಿ ಓಡ್ತಿರುವಂತ ವಿಚಾರ. ಅದ್ರ ಆಚೆಗೆ ಇನ್ನು ತಲೆಯಲ್ಲಿ ಏನೇನು ಓಡ್ತಾ ಇದೆಯೋ ಗೊತ್ತಿಲ್ಲ, ಅದ್ರ ಆಚೆಗೆ ಇನ್ನು ಯಾವ್ಯಾವ ಕಾರಣಗಳಿತ್ತೇನೋ ಗೊತ್ತಿಲ್ಲ. ಇದು ಕಣ್ಣಿಗೆ ಕಾಣುವಂತ ಒಂದಷ್ಟು ಸಂಗತಿ. ನಿಮ್ಗೆ ಏನಿಸ್ತಾ ಕಮೆಂಟ್ ಬಾಕ್ಸ್ ಅಲ್ಲಿ ಮೆನ್ಷನ್ ಮಾಡಿ. ಧನ್ಯವಾದ ವಿಡಿಯೋ ನೋಡಿದ್ದಕ್ಕೆ.